ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಮ್ಮೂರಲ್ಲಿ ಮಾರಿ ಹಬ್ಬ ನಡೆಯೋದ್ರಿಂದ ಸ್ವಲ್ಪ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಗೋಡೆ ಎಲ್ಲ ಒರೆಸ್ಕೋತಾ ಇದೆ. ಮನೆ ಕೆಲಸ ಅಂತ, ಹಬ್ಬದ ಕೆಲಸ ಅಂತಂದ್ರೇ ಭಯ ಆಗ್ಬಿಡುತ್ತೆ, ಎಲ್ಲ ಮಾಡಬೇಕು. ಅದಕ್ಕೇ ಗೋಡೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ಗೋಡೆ ಎಲ್ಲ ಈ ಥರ ಉಜ್ಜಿ ಎಲ್ಲ ನೀಟಾಗಿ ಸೀಡ್ಕೋತಾ ಇದೆ. ಆಮೇಲೆ ಸ್ವಲ್ಪ ಡೋರೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡೋರ್ನು ಕೂಡ ಈ ಥರ ಎಲ್ಲ ವಾಶ್ ಮಾಡಿ ಆಲ್ಮೋಸ್ಟ್ ಎಲ್ಲ ವಾಲ್ನು ಅದೇ ಥರ ಕ್ಲೀನ್ ಮಾಡಿರೋದು. ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದು, ಕೆಲಸ ಮಾಡ್ತಾ ಮಾಡ್ತಾ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟು ಮಾತ್ರ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಇವತ್ತು ಗುರುವಾರ ಅಂತೀನಿ, ಮಂಗಳವಾರ ರಾಯರದು ಹುಟ್ಟುಹಬ್ಬ ಇತ್ತಲ್ಲ, ಅದಕ್ಕೆ ಎಲ್ಲ ಮುಗಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ದೇವಸ್ಥಾನದಲ್ಲಿ ಹೆವಿ ರಶ್ ಇತ್ತು. ಒಂಥರ ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡ್ತಿದ್ದಂಗೆ ಒಂಥರ ಮನಸ್ಸಲ್ಲಿ ಖುಷಿ ಆಗುತ್ತೆ, ಒಂಥರ ಮನಸ್ಸು ಒಂಥರ ರಿಲ್ಯಾಕ್ಸ್ ಆದ ಥರ ಫೀಲ್ ಆಗುತ್ತೆ. ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಆಮೇಲೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಆಮೇಲೆ ಅಲ್ಲೇ ಪ್ರಸಾದನೂ ಕೂಡ ಕೊಟ್ಟರು. ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಏನೋ ಒಂಥರ ರಾಯರ ಭೂಮಿ ಮೇಲೆ ಬಂದು ನಮಗೂ ಒಂಥರ ಒಳ್ಳೇದು ಮಾಡುತ್ತಾರೆ ಅನ್ನೋ ಥರ ಫೀಲು. ಅದಲ್ಲದಿದ್ದರೆ ಒಬ್ಬ ಕುರುಡನ ಕೈಲಿ ಡ್ರೈವಿಂಗ್ ಬರಲ್ಲ. ಮೊದಲೇ ಕುರುಡಂಗೆ ಡ್ರೈವಿಂಗ್ ಬರಲ್ಲ, ಚಾಲನೆ ಮಾಡಕ್ಕೆ ಬರಲ್ಲ. ಅದು ಗಾಡಿ, ಹಳೆ ಗಾಡಿ. ಇವನನ್ನ ಬದರಿ ಯಾತ್ರೆಗೆ ಕರ್ಕೊಂಡು ಹೋಗನೆ, ಅವನು ಬದರಿ ನಾರಾಯಣನ ದರ್ಶನ ಮಾಡಿಸ್ತಾನೋ ಅಥವಾ. ಇವತ್ತಿಗೆ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.